ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೆರು ಮನಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ಮತ್ತು ಈ ಮೂವಿಯ ಸ್ಟೋರಿ ಏನು, ಬಿಡುಗಡೆ ಆಗಿದ್ದ ದಿನಾಂಕ ಮತ್ತು ಡೈರೆಕ್ಟರ್ ಹೆಸರು, ರೈಟರ್ ಹೆಸರು, ಇನ್ನೂ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಮಜು, ಹಾಗೆಯೇ ರೈಟರ್ ಬೈ ಮಜು, ಪ್ರೊಡ್ಯೂಸರ್ ಬೈ ಫಜೀಲ್ ತನೀಲಾ. ಹಾಗೆಯೇ ಈ ಮೂವಿಯಲ್ಲಿ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದರೆ 13 ಕೋಟಿ, ಬಜೆಟ್ ನೋಡಿದರೆ 7 ಕೋಟಿ. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಒಂದು ಒಳ್ಳೆಯ ಜನಗಳಿಗೆ ಒಂದು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿರುವಂಥ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಮೇ 10, 2024ರಂದು ಈ ಮೂವಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಮಜು ಮೂವೀಸ್, ಯುನಿವಿ ಮೂವೀಸ್. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಸುನಿ ವನಿ, ವಿನಯ್ ಫ್ರಂಟ್, ಲಕ್ಷ್ಮಣ್ ಅವರನ್, ಮನೀಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಹೇಳಬಹುದು. ಹಾಗೆಯೇ ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಲಕ್ಷ್ಮಣ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ವಿನಯ್ ಫ್ರೆಂಟ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಅವರು ಕೂಡ ಸತತವಾಗಿ ಖುದ್ದಾಗಿ ನಿಂತ್ಕೊಂಡು ತುಂಬ ಹೆಮ್ಮೆಯಿಂದ ಮಾತಾಡಿದ್ದಾರೆ. ಅವರು ಕೂಡ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ ಈ ಮೂವಿ ಬಗ್ಗೆ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಮತ್ತು ನನಗೂ ಕೂಡ ಈ ಮೂವಿ ಇಷ್ಟ ಆಗಿದೆ. ಮತ್ತು ಇನ್ನೂ ಹಲವಾರು ಮಾಹಿತಿಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೇವಣ್ಣ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಗೋಪಿ ಅವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಒಂದನೇ ಸ್ಟೋರಿ ಹೇಳೋದಾದರೆ, ಗೋಪಿ ಅನ್ನೋ ವ್ಯಕ್ತಿ ಇರ್ತಾರೆ. ಗೋಪಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಗೋಪಿ ಅವರು ಅವರ ಒಂದು ಊರಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಒಂದು ಅಂಗಡಿ ಕೂಡ ಇರುತ್ತೆ. ಅಂಗಡಿ ಅವರ ತಂದೆ ತಾಯಿ ನೋಡ್ಕೊತಿರ್ತಾರೆ. ಗೋಪಿ ಏನು ಮಾಡ್ತಾನೆ ಅಂದರೆ ಅವರ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆಯೇ ಅವರ ಒಂದು ಫ್ರೆಂಡ್ಸ್ಗಳ ಜೊತೆ ಆತಗೆ ಬೇರೆ ಕಡೆ ಹೋಗಿ ಸುತ್ತಾಡೋದು, ಹಾಗೆಯೇ ಪಾರ್ಟಿಗಳಲ್ಲಿ ಎಂಜಾಯನ್ನು ಮಾಡೋದು, ಮತ್ತು ತುಂಬ ಪಾರ್ಟೀಸ್ಗಳಿಗೆ ಹೋಗ್ತಾ ಇರ್ತಾರೆ. ಪಾರ್ಟಿಯಲ್ಲಿ ಎಂಜಾಯ್ ಕೂಡ ಮಾಡ್ತಾಯಿರ್ತಾರೆ ಅಂತಲೇ ಹೇಳಬಹುದು. ಮತ್ತು ಕೆಲವು ದಿನಗಳ ನಂತರ ಅವರಿಗೆ ಒಂದು ಮೆಸೇಜ್ ಬರುತ್ತೆ ಫೋನಲ್ಲಿ. ಅದೇನಪ್ಪ ಅಂದರೆ, ಒಂದು ಹುಡುಗಿ ಮೆಸೇಜ್ ಮಾಡ್ತಾಯಿರ್ತಾಳೆ. ಅದರಿಂದ ಅವರಿಗೆ ಬೇಕಾದಂಥ ಕಾಂಟ್ಯಾಕ್ಟನ್ನು ಕೂಡ ಹುಡುಕ್ತಾರೆ ಆ ಹುಡುಗಿ ಬಗ್ಗೆ. ಮತ್ತು ಆ ಹುಡುಗಿ ಬಗ್ಗೆ ಕೂಡ ಕಾಂಟ್ಯಾಕ್ಟನ್ನು ಹುಡುಕಿ ಅವರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆ ಹುಡುಗಿನೂ ಕೂಡ ಸಿಗ್ತಾರೆ ಅಂತಲೇ ಹೇಳಬಹುದು. ಸಿಕ್ಕಿದ ಮೇಲೆ ಅವ್ರ ಹತ್ರ ಮಾತಾಡಿ ಅವರ ಮನಸ್ಸಲ್ಲಿದ್ದಂಥ ಎಲ್ಲನೂ ಕೂಡ ಭಾವನೆಗಳನ್ನು ಕೂಡ ಹೇಳ್ಕೊಂಡಾಗ ಆ ಹುಡುಗಿನೂ ಕೂಡ ಒಪ್ಕೊಂಡು ಮತ್ತು ಅವರ ತಂದೆ ತಾಯಿಯನ್ನು ನಿರ್ಧಾರವನ್ನು ತಗೋತೀನಿ, ಮತ್ತು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಅಂಥೇಳಿ ಅವ್ರ ಹತ್ರ ಮಾತಾಡಿಕೊಂಡು ಬರ್ತಾರೆ.
ಬಂದ ತಕ್ಷಣ ಅವರಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿ ತುಂಬ ಖುಷಿಯಿಂದ ಹೇಳಿ ಅವರನ್ನು ಪ್ರೀತಿಯಿಂದ ಒಪ್ಪಿಸಿ ಅವರ ತಂದೆ ತಾಯಿನೂ ಕೂಡ ಒಪ್ಕೊಂಡ್ಮೇಲೆ ಅವರಿಗೆ ಸಂಬಂಧ ಕೂಡ ಫಿಕ್ಸ್ ಆಗುತ್ತೆ. ಮತ್ತು ಮದುವೆ ಕೂಡ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಮದುವೆಯನ್ನು ಕೂಡ ಮಾಡಿದಾದ್ಮೇಲೆ ಅವ್ರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಅದರಲ್ಲಿ ಅವರ ತಾಯಿ ತುಂಬ ಒಂದು ಕಾಯಿಲೆಯಿಂದ ತೀರೋಗ್ತಾರೆ. ಮತ್ತು ಅವರ ತಂದೆ ಕೂಡ ಅಂಗಡಿಯನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ತಂದೆ ಅವರ ಮಗನ ಮೇಲೆ ತುಂಬ ಇಷ್ಟ ಇರುತ್ತೆ ಅಂತಲೇ ಹೇಳಬಹುದು. ಅದರಿಂದ ಅವರ ಮಗನೂ ಕೂಡ ತುಂಬ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಆದಮೇಲೆ ಅವರಿಗೆ ಒಂದೊಳ್ಳೆ ಮಾಹಿತಿಗಳನ್ನು ಕೂಡ ಸಿಗುತ್ತೆ. ಯಾವ ಮಾಹಿತಿ ಅಂದರೆ ಅವರಿಗೆ ಒಂದಿಷ್ಟು ಅವರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದಿಷ್ಟು ಮಾಹಿತಿಗಳು ಬೇಕಾಗಿತ್ತು. ಅವ್ರ ಫ್ರೆಂಡ್ಸ್ಗಳ ಜೊತೆ ಅವರು ಕೂಡ ಸಿಕ್ಕಿ ಭೇಟಿಯನ್ನು ಆಗಿ ಅವರ ಹಳೆ ಲವ್ ಸ್ಟೋರಿಗಳನ್ನೆಲ್ಲ ಹೇಳ್ತಾರೆ. ಮತ್ತು ಅದರಲ್ಲಿ ಒಂದು ಕ್ಲೂ ಕೂಡ ಸಿಗುತ್ತೆ. ಅದರಿಂದ ಮುಖಾಂತರ ಆ ಹುಡುಗಿ ಹತ್ರ ಮಾತಾಡಿ ಎಲ್ಲನೂ ಕೂಡ ಇನ್ನೂ ಕೂಡ ಅವರ ಮೇಲೆ ತುಂಬ ಪ್ರೀತಿಯಾಗಿ ಹುಟ್ಟೋ ಹಾಗೆ ಮಾಡ್ಕೊಂಡಿರ್ತಾನೆ. ಆಮೇಲೆ ಅವರಿಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರ ತಂದೆಯೂ ಕೂಡ ತುಂಬ ಆರಾಮಾಗಿ ಜೀವನವನ್ನು ನಡೆಸ್ಕೊಂಡು ಹೋಗೋದು ಈ ಮೂವಿಯ ಸ್ಟೋರಿ. ಮತ್ತು ಅವ್ರ ಫ್ರೆಂಡ್ಸ್ಗಳು ಮತ್ತು ಅವರು ಕೂಡ ಎಂಜಾಯನ್ನು ಮಾಡಿಕೊಂಡು ಟ್ರಿಪ್ಗಳಿಗೆಲ್ಲ ಹೋಗ್ಕೊಂಡು ಈ ರೀತಿಯ ಮಾಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ ಮತ್ತು ಫ್ಯಾಕ್ಟ್ ಆಗಿದೆ ಅಂತಲೇ ಹೇಳಬಹುದು. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.